ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಊರಿನ ವಿಡಿಯೋಗಳಿತ್ತು, ಹಾಗೇನೆ ನಾವು ಊರಿಗೆ ಬರೋದು ವಾಪಸ್ ಬರೋಂತ ವಿಡಿಯೋ, ಹಾಗೇನೆ ಊರಲ್ಲಿ ಇನ್ನೊಂದ್ ಸ್ವಲ್ಪ ವಿಡಿಯೋ ಇತ್ತು, ಹಾಗಾಗಿ ಶೇರ್ ಮಾಡ್ಕೊಳ್ತಿದ್ದೀನಿ ಈ ವಿಡಿಯೋದಲ್ಲಿ. ಮೊದ್ಲಿಗೆ ಸ್ನೇಹಿತರೆ, ಇಲ್ಲಿ ತಂಗಿ ಬಂದ್ಬಿಟ್ಟು ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದ, ಹಾಗೆ ಮಗ ಅಲ್ಲಿ ನಿಂತ್ಕೊಂಡಿದ್ದ ನೋಡಿ. ಪಾಪು ಮಲ್ಕೊಂಡಿದ್ದ. ಅಮ್ಮ ಪಾಪುನೆಲ್ಲ ತೋರಿಸ್ಬೇಡ ನೀನು ಅಂತ ಹೇಳಿ ಹೋಗ್ತಾ ಇದ್ದಾನೆ ಅಲ್ಲಿ ತೊಟ್ಲ ಹತ್ರ. ಹಾಗೆ ಮಾಮ ಕುತ್ಕೊಂಡಿದ್ದಾರೆ ಇಲ್ಲಿ ನೋಡಿ. ಬೆಳಗ್ಗೆನೆ ಇನ್ನ ಸ್ವಲ್ಪ ಅಕ್ಕ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ರು. ಹಾಗೇನೆ ನೋಡಿ ಮುದ್ದೆ ಮಾಡ್ತಾ ಇರುವಂತ ತಂಗಿ ಮುದ್ದೆ ಉಂಡ್ಕೊಳ್ತಾ ಇದ್ದಾಳೆ. ಹಾಗೇನೆ ಅಮ್ಮ ಅವರೆಲ್ಲ ನಿಂತ್ಕೊಂಡಿದ್ದಾರೆ. ಹೀಗೆ ಇರುತ್ತೆ ಸ್ನೇಹಿತರೆ ಊರಲ್ಲಿ ಬಂದ್ಬಿಟ್ಟು. ನಾವೇನ್ ಆ ಕಡೆ ಮನೆಯಲ್ಲಿ ಎಲ್ಲ ಅಡಿಗೆ ಏನ್ ಮಾಡೋದಿಕ್ ಹೋಗಿರ್ಲಿಲ್ಲ, ಇಲ್ಲೇ ಅಡಿಗೆ ಇಲ್ಲೇ ಊಟ ಎಲ್ಲ ಸ್ನೇಹಿತರೆ. ಇನ್ನೇನ್ 2-3 ದಿನಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಮಾಡ್ಲಿಲ್ಲ ಸ್ನೇಹಿತರೆ. ಹಾಗೇನೆ ತಂಗಿ ಬಂದ್ಬಿಟ್ಟು ಹೇಳ್ತಾ ಇದ್ಲಾರ ಅಲ್ಲಿ ಅಡಿಗೆನೆ ಮಾಡ್ಲಿಲ್ಲ ಅಂದಿದ್ಕೆ, ಅಲ್ಲಕ್ಕ ಎಲ್ರು ಇದ್ದೇ ಮನೇಲಿ ಜೊತೆಲಿ ಇದ್ದಾಗ ಇಲ್ಲೇ ಊಟ ಮಾಡ್ತಾ ಇರ್ಲಿಲ್ವಾ, ಎಷ್ಟ್ ಇದನ್ ಮಾಡ್ತೀಯಲ್ಲ ನೀನು ಅಂತ ಹೇಳಿ ಹಾಗೇನೆ ಮಾತಾಡ್ಕೊಳ್ತಾ ತಂಗಿ ಮುದ್ದೆ ಎಲ್ಲ ಉಂಡ್ಗಟ್ಟದ್ ನೋಡಿ ಎಷ್ಟ್ ಚೆನ್ನಾಗಿ. ನನಗೆ ನನ್ ಮನೇಲಿ ಈ ತರ ಇದೆ, ಆದ್ರೆ ನನ್ಗೆ ಅದ್ರಲ್ಲಿ ಬರೋದೇ ಇಲ್ಲ ಸ್ನೇಹಿತರೆ. ನನ್ಗೇನಿದ್ರು ಮಾಮೂಲಿ ಕಲ್ಲು ಮೇಲೆ ಅದೇ ರೀತಿ ಅಭ್ಯಾಸ ಅಲ್ಲ, ಹಾಗೇನೆ ನೀರೆಲ್ಲ ಬಿಟ್ಟಿದ್ರು, ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ರು, ಇನ್ನ ನೀರ್ ಹಿಡಿತಾ ಇದಾರೆ. ಇಲ್ಲಿ ನಾಮಕರಣದ್ದೆಲ್ಲ ಸ್ವಲ್ಪ ಈ ತರ ಇದು ಇತ್ತಲ್ವಾ, ಊಟಕ್ಕೆ ಬಡ್ಸೋದಿಕ್ ತಗೊಂಡ್ ಬಂದಿದಂತದ್ದು, ಟೇಬಲ್ ಮೇಲೆ ಹಾಕುವಂತದ್ದು, ಅದನ್ನೆಲ್ಲ ತಗೊಂಡ್ ಆಟ ಆಡ್ತಾ ಇದ್ದಾನೆ. ಹಾಗೆ ಎಲ್ರು ಕೂತ್ಕೊಂಡಿದ್ದಾರೆ. ಇಲ್ಲಿ ತಮ್ಮ ಬಂದ್ಬಿಟ್ಟು ಹೇಳ್ತಾ ಇದ್ದಲ್ಲ, ಲೈವ್ ಇದೆಯಾ ಅಕ್ಕ, ಲೈವ್ ಹೋಗಿದ್ಯಾ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದಾಗ, ಇಲ್ಲಪ್ಪ ಅಂತಂದೆ. ಅದಕ್ಕೆ ಸ್ವಲ್ಪ ಮುಖ ಆ ಕಡೆಗ್ ಮಾಡ್ಕೊಂಡ್ರು ಅವ್ರು. ನಂತರ ಹಾಗೇನೆ ಇಲ್ಲಿ ಅಣ್ಣ ಬಂದ್ಬಿಟ್ಟು ಕಟ್ಗೆ ಸೀಳ್ತಾ ಇದಾರೆ ನೋಡಿ, ಕಟ್ಗೆ ಹೊಡಿತಾ ಇದ್ರು. ಹಾಗೇನೆ ಒಂದ್ ಕ್ಲಿಪ್ಪಿಂಗ್ಸ್ ತಕೊಂಡು, ಇವಾಗಿನ ಕಾಲಕ್ಕೆ ಇದೆಲ್ಲ ಅಪರೂಪ ಆಗಿದೆ ಸ್ನೇಹಿತರೆ. ಆದ್ರೂನು ಇಲ್ಲಿ ಬಂದ್ಬಿಟ್ಟು ಊರಲ್ಲಿ ಇನ್ನ ಮಾಡ್ತಾ ಇರ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಹೇಳ್ತಾ ಇದ್ದ ಅಣ್ಣಂಗೆ, ಅಣ್ಣ ಇದು ಹಸಿದು ಮರ ಎಲ್ಲ ಕಡಿಯೋದಿರುತ್ತಲ್ವಾ, ಅದು ಕೊಡ್ಲಿ, ಕಟ್ಟಿಗೆ ಸಿಲೋದೆ ಬೇರೆ ಇರುತ್ತೆ ಅಂತ ಹೇಳಿ. ಯಾಕಂದ್ರೆ ಇದೆಲ್ಲ ನಮಗೆ ಚೆನ್ನಾಗಿ ಚಿಕ್ಕಂದಿನಿಂದ ನೋಡ್ಕೊಂಡ್ ಬಂದಿರೋದ್ರಿಂದ ಗೊತ್ತು ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೆ, ಹೌದೌದು ಅಂತ ಹೇಳ್ತಾ ಇದ್ರ ಅಣ್ಣ ಬಂದ್ಬಿಟ್ಟು. ಹಾಗೇನೆ ನೀನ್ ಎಲ್ಲ ಯೂಟ್ಯೂಬ್ ಅಲ್ಲಿ ಬರ್ತೀಯ ಅಂದ್ರೆ ಹೇಳ್ತಾ ಇದ್ರು. ಮತ್ತೆ ಅಲ್ಲೇ ನೆಕ್ಸ್ಟ್ ಡೇ ಹಿಂದಿನ ದಿನ ಊರಿಗೆ ಹೋಗಿದ್ರಲ್ವಾ, ಅಲ್ಲಿ ಹೇಳ್ತಾ ಇದ್ರು ನಮ್ ತಂಗಿಯರೆಲ್ಲ ಬಂದಿದ್ರು, ನಿಮ್ ಚಿಕ್ಕಪ್ಪರೆಲ್ಲ ಬಂದಿದ್ರಮ್ಮ ಎಲ್ರು ಅಂತ ಹೇಳಿ. ಹೌದಾ ಅಂತ ಹೇಳಿ ಹಾಗೆ ಮಾತಾಡ್ಕೊಳ್ತಾ, ಮತ್ತೆ ಇಲ್ಲಿ ಏನಂದ್ರೆ ಫಂಕ್ಷನ್ ಎಲ್ಲ ಆಯ್ತಲ್ವಾ, ಆಗಿದ್ದಿನ ಚಿಕನ್ ಆದ್ರೂ ಮಾಡ್ರಿ, ಏನು ಸ್ಪೆಷಲ್ ಮಾಡ್ರಿ ಅಂತ ಹೇಳ್ತಾ ಇದ್ರು. ಏನು ಮಾಡ್ಲಿಲ್ಲ ನೀವು ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನೇ ಕೊಡಿಸ್ತೀನಿ ಬರ್ರಿ, ಮದೆಷ್ಟು ಮಾಡ್ತೀರಾ ಇಲ್ಲ ಅಂತ ಹೇಳಿ ಹೀಗೇನೆ ಇದು ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ, ಕೈ ಹಿಂಗ್ ಅನ್ಕೊಂಡು. ನಂತರ ಇಲ್ಲೇ ಬಟ್ಟೆ ಎಲ್ಲ ಒಣಗಾಕಿದ್ನಲ್ವಾ, ಅವಾಗ ಆಗ್ಲಿಕ್ಕಾಯ್ತು. ಮತ್ತೆ ಹೇಳ್ತಾ ಇದ್ರು, ಊರಿಗೆ ಹೋಗ್ತೀರಾ, ಆಗ್ಲಿಕಾಯಿ ಬಿಟ್ಟಿದೆ ತಗೊಂಡ್ ಹೋಗ್ರಿ ಊರಿಗೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೇನೆ ನೋಡಿ ಎಷ್ಟು ಚೆನ್ನಾಗ್ ಬಿಟ್ಟಿದೆ, ಒಂದ್ ಹಣ್ಣಾಗ್ಬಿಟ್ಟಿತ್ತು, ಹಾಗೇನೆ ಬೀಜ ಎಲ್ಲ ಕೆಳಗೆ ಬಿದ್ದೋಗ್ಬಿಟ್ಟಿತ್ತು ಸ್ನೇಹಿತರೆ, ಹಣ್ಣಾಗಿ ತುಂಬಾನೇ ಚೆನ್ನಾಗಿತ್ತು ನೋಡಿ. ಹಾಗೆ ತೋರಿಸ್ತಾ ಇದ್ರೆ, ಇಲ್ಲಿ ನೋಡೋಣ ಇಲ್ಲೆಲ್ಲ ಇದೆ ಅಂತ ಹೇಳಿದ್ನ, ಅದಕ್ಕೆ ತೋರಿಸ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗ್ ಬಿಟ್ಟಿದೆ. ಒಟ್ ಕಳ್ಸಿದ್ರು ಸ್ನೇಹಿತರೆ ಊರಿಗೆ ನಾವು ಬರೋ ಟೈಮಿಗ್ನು. ಪಲ್ಯ ಎಲ್ಲ ಮಾಡಿದೆ, ತುಂಬಾ ಚೆನ್ನಾಗಾಗಿತ್ತು. ಇದು ಚಿಪ್ಸ್ ಎಲ್ಲ ಮಾಡಿದ್ರೆ ಚೆನ್ನಾಗಿರತ್ತಣ ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಅತ್ತೆನೋ ಬಂದ್ರು. ಬಂದ್ಬಿಟ್ಟು ತಗೊಂಡೋಗಮ್ಮ ಊರಿಗೆ ಹೋಗೋ ದಿನ ಅಂತ ಹೇಳಿ. ಈಗೇನೆ ಸ್ನೇಹಿತರೆ, ಹಳ್ಳಿ ಅಂತ ಹೇಳುವಂಥದ್ದು ಏನಕ್ಕೆ ಅಂದ್ರೆ ಇದಕ್ಕೇನೆ ಹೇಳುವಂಥದ್ದು. ಒಂದೇನೇ ಬೆಳಿಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ಇದು ಮಾಡೋದಿಲ್ಲ, 4 ಜನಕ್ಕೆ ಹಂಚಿ ತಿನ್ಬೇಕು ಅನ್ನೋವಂತ ಒಂದು ಗುಣ ಸ್ನೇಹಿತರೆ ಬಂದಿರುತ್ತೆ. ಹಾಗಾಗಿ ಅಷ್ಟು ಒಂದು ಖುಷಿ ಸ್ನೇಹಿತರೆ. ಏನೇ ಒಂದ್ ಇದನ್ ಮಾಡ್ಲಿ, ಒಂದ್ ಸ್ವಲ್ಪ ಶೇಂಗಾ ತಂದಿರ್ಲಿ, ಒಂದ್ ಸ್ವಲ್ಪ ಈರುಳ್ಳಿ ತಂದಿರ್ಲಿ, ಎಷ್ಟೋ ಸಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಈರುಳ್ಳಿ ಬೆಳೆದಿರೋ ಟೈಮಲ್ಲಿ ತಗೊಂಡ್ ಬಂದಾಗ ತಗೊಂಡೋಗು ನೀನು ಸ್ವಲ್ಪ ಅಂತ ಹೇಳಿ. ಬೇಡ ಅಂದ್ರುನು ಮತ್ತೆ ನಮ್ಮ ಮನೇಲಿ ಇಸ್ಕೊಳಲ್ಲ ನೀವು ಹಾಗೆ ಹೀಗೆ ಅಂತಾರೆ. ಹಾಗಾಗಿ ಅವ್ರ ಪ್ರೀತಿಯಿಂದ ಕೊಟ್ಟಾಗ ಖಂಡಿತ ಬೇಡ ಅನ್ನೋದಿಕ್ ಆಗೋದಿಲ್ಲ. ಹಾಗಾಗಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಅತ್ತೆ ಹೇಳ್ತಾ ಇದ್ರು, ಹಣ್ಣಾಗಿರೋದನ್ನು ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೇನೆ ಬೀಜ ನೋಡಿ ಎಷ್ಟು ಚಂದ ಇದೆ. ಅಷ್ಟ್ರಲ್ಲಿ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ಅದಕ್ಕೆ ಏನಂತ ಕೇಳ್ತಾ ಇದ್ರು, ಆಗ್ಲಕಾಯ್ದು ಇದಕ್ಕೆ ಬೂದಿ ಎಲ್ಲ ಹಚ್ಚಿಡ್ರಿ, ಚೆನ್ನಾಗಿರುತ್ತೆ, ಹಾಕೋದಿಕ್ ಬರುತ್ತೆ ಅಂತ. ನಾನೇನ್ ಮಾಡ್ದೆ, ನಮ್ಮ ಎಲ್ಲಿ ಜಾಗನೇ ಇಲ್ಲ, ಈ ಗಿಡಗಳೇ ತೆಗಿಬೇಕು ಅನ್ನೋ ಪ್ಲಾನ್ ನಮ್ದು. ಹಾಗಾಗಿ ನಾನು ಅದೆಲ್ಲ ಹಾಕಲ್ಲಪ್ಪ, ಬೇಡ ಅಂತೇಳಿ ಅಲ್ಲೇ ಬಿಟ್ಟು ಬಂದೆ. ಮತ್ತೆ ಇಲ್ಲಿ ಹೋಳ್ಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಊಟ ಎಲ್ಲ ಬೆಳಗ್ಗೆನೆ ಬೇಗ ಮುದ್ದೆ ಊಟ ಆಯ್ತಲ್ವಾ. ನಾನು ಅಲ್ಲಿ ತಂಗಿ ಮನೆಯಲ್ಲಿ ಊಟ ಮಾಡ್ದೆ, ಇಲ್ಲೇನ್ ಮಾಡ್ಲಿಲ್ಲ. ಇದು ಹೆಚ್ಚಿಗೆ ತೆಂಗಿನಕಾಯಿ ಫಂಕ್ಷನ್ ಅಲ್ಲೆಲ್ಲ ಹೊಡೆದಿದ್ದು, ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಎಲ್ಲ ತೆಂಗಿನಕಾಯಿ ಇತ್ತಲ್ಲ. ಅದಕ್ಕೆ ಹೇಳ್ತಾ ಇದ್ರು ತಂಗಿ ಬಂದ್ಬಿಟ್ಟು, ಆಕಾಶ ನೀನು ತೆಂಗಿನಕಾಯಿ ಹೋಳ್ಗೆ ಮಾಡ್ತೀಯಲ್ಲ, ಚೆನ್ನಾಗ್ ಮಾಡ್ತಿ ಮಾಡಕ್ಕ, ಸುಮ್ನೆ ಇದಕ್ಕೆ ಕಾಯಿ ಎಲ್ಲ ಇದಾಗುತ್ತೆ ತಿನ್ಬೋದು ಅಂತ ಹೇಳಿ. ಹಾಗಾಗಿ ಮಾಡಿಟ್ರೆ
ತಿಂತಾರೆ ಅವ್ರಾದ್ರೂನು ಅಂತ ಹೇಳ್ಬಿಟ್ಟು ಆಯ್ತು ಮಾಡ್ಕೊಡ್ತೀನಿ ಬಿಡು ಅಂತ ಹೇಳ್ದೆ. ಮತ್ತೆ ನಾವು ಎಲ್ಲ ನಿನ್ ಜೊತೆ ಇರ್ತೀವಿ, ಬೇಯಿಸ್ಕೊಡ್ತೀವಿ, ನೀನೆಲ್ಲ ಮಾಡ್ಕೊಟ್ಟಂಗೆ ರೆಡಿ ಮಾಡ್ಕೊ ಅಂತ ಹೇಳಿದ್ರು. ಆಯ್ತಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಸ್ನೇಹಿತರೆ. ರಾತ್ರಿನೇ ಎಲ್ಲ ಹೂರ್ಣ ಎಲ್ಲ ರೆಡಿ ಮಾಡಿಟ್ಟು ಬೆಳಗ್ಗೆ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಆಗಿದ್ಮೇಲೆ ಇಲ್ಲಿ ಹೋಳಿಗೆಯನ್ನು ಮಾಡ್ತಾ ಇದ್ದೀನಿ. ಹೋಳಿಗೆ ಇಲ್ಲಿ ಸ್ವಲ್ಪ ಒಂದು 3-4 ಮಾಡಿದ್ನೇನೋ ಸ್ನೇಹಿತರೆ. ನಂತರ ತಮ್ಮ ಬಂದ್ಬಿಟ್ಟು ಏನ್ ಮಾಡ್ತಾ, ಅಕ್ಕ ಇಲ್ಲಿ ನಿಂತ್ಕೊಂಡು, ಯಾಕಂದ್ರೆ ಅದು ಸ್ವಲ್ಪ ಗ್ಯಾಸ್ ಕಟ್ಟೆ ಬಂದ್ಬಿಟ್ಟು ಕೆಳಗಿದೆ, ನಮಗೆ ಸ್ವಲ್ಪ ಹೈಟ್ ಬೇಕು. ಆದ್ರೆ ಇದಕ್ಕೆ ನೋಡಿ ಎಷ್ಟು ಕೆಳಗಡೆ ಇದೆ ಅಂತಂದ್ರೆ ಅದಕ್ಕೆ ಬಗ್ಬೇಕು. ಅದಕ್ಕೋಸ್ಕರ ಬೇಡ ಎಷ್ಟು ತನಕ ಅಂತ ಅಲ್ಲೇ ನಿಂತ್ಕೊಳ್ತೀಯ, ಮತ್ತೆ ಇಲ್ಲಿ ಕೆಳಗಡೆನೆ ಇಟ್ಕೊಡ್ತೀನಿ ಅಂತೇಳಿ ತಿರ್ಗಾ ಕೆಳಗಡೆ ಇಟ್ಕೊಟ್ರು. ಹಾಗಾಗಿ ಕೆಳಗಡೆ ಮೇಲೆ ಸ್ವಲ್ಪ ಎಲ್ರುನು ಓಡಾಡಕ್ಕೆಲ್ಲ ಸ್ವಲ್ಪ ಇದಾಗುತ್ತೆ ಅಂತೇಳಿ ನಾನು ಆ ರೀತಿಯಾಗಿ ಮಾಡೋಣ ಅಂತಿದ್ದೆ. ತಿರ್ಗಾ ಅಷ್ಟ್ರಲ್ಲಿ ಇಟ್ರಲ್ಲ, ಕೆಳಗೆ ಎಲ್ರು ಕುತ್ಕೊಂಡು ನಾನು ಇಲ್ಲಿ ನೋಡಿ ಮಾಡ್ಕೊಡ್ತಾ ಇದ್ದೀನಿ. ಅಮ್ಮ ಇಲ್ಲೆಲ್ಲ ಬೇಯಿಸ್ತಾ ಇದ್ರು. ಹಾಗೇನೆ ಇಲ್ಲಿ ತಮ್ಮನ ಹೆಂಡತಿ ಅವ್ರ ಊರಿಗೆ ಹೊರಟಿದ್ರು, ರಜಾ ಇಲ್ಲ. ಫೋನ್ ಮಾಡಿದ್ರೆ ಹಾಸ್ಪಿಟಲ್ ಇಂದ ಹೋಗ್ಬೇಕು ನಾವು ಅನ್ನೋದಕ್ಕೋಸ್ಕರ. ಹಾಗಾಗಿ ಅವ್ರಿಗೂ ಬಿಸಿ ಬಿಸಿ ಹೋಳಿಗೆ ತಿಂತಾರೆ ಅಂತೇಳಿ ಮಾಡ್ಕೊಟ್ಟೆ. ತಿಂದ್ರು, ಖುಷಿ ಪಟ್ರು. ಹಾಗೇನೆ ಊರಿಗೂ ಒಂದೆರಡು ಕೊಟ್ಟು ಕಳ್ಸಿದ್ವಿ. ಈಗೇನೆ ಸ್ನೇಹಿತರೆ ನಂತರ ಊರಿಗೆ ಹೊರಟ್ರಲ್ಲ, ಹಾಗೇನೆ ಸ್ಟವ್ ಆಫ್ ಮಾಡ್ಬಿಟ್ಟು ಸ್ವಲ್ಪ ಅವರಿಗೆ ಹೋಗ್ ಬರ್ರಿ ಅಂತ ಹೇಳಿ ನೋಡಿ ಸಂತು ತುಂಬಾನೇ ಚೆನ್ನಾಗಿ ಸ್ನೇಹಿತರೆ, ಖುಷಿ ಆಗುತ್ತೆ. ನಮ್ ತರನೇ ಚೆನ್ನಾಗಿ ಒಂಥರ ಎಲ್ರ ಜೊತೆನೂ ಹೊಂದ್ಕೊಳ್ಳುವಂಥದ್ದು. ಆ ತರ ಇದ್ದಾಗ್ಲೇನೆ ಖುಷಿ ಆಗುತ್ತೆ ಸ್ನೇಹಿತರೆ. ಎಲ್ರ ಜೊತೆ ಹೊಂದ್ಕೊಂಡು ಇದ್ದಾಗ ಬೆರೆತಾಗ ಒಂದು ಚಂದ ಇರೋದಕ್ಕೆ. ಹಾಗೇನೆ ಮತ್ತೆ ಎಲ್ರಿಗೂ ಇಲ್ಲಿ ಹೇಳ್ತಾ ಇದ್ರು, ಮಗ ಬಂದ್ಬಿಟ್ಟು ನೋಡಿ ಇಲ್ಲೆಲ್ರು ಗಾಡಿ ಮೇಲೆ ಕೂತ್ಕೊಂಡಿದ್ದಾರೆ, ನಿಂತ್ಕೊಂಡಿದ್ದಾರೆ. ಹಾಗೇನೆ ಇಲ್ಲಿ ಅತ್ತೆ ಮನೆನೆ ಇದು, ನಮ್ಮ ಅಕ್ಕನ ಮಗಳನ್ನೇ ಕೊಟ್ಟಿರೋಂಥದ್ದು ಇಲ್ಲಿ. ಆ ಅವರು ಎಲ್ಲ ಒಳಗಿಂದ ಸ್ನೇಹಿತರೆ, ಅತ್ತೆನೇ ಆಗ್ಬೇಕು. ಹಾಗಾಗಿ ಅಲ್ಲೂ ಅರಿಶಿನ ಕುಂಕುಮ ಕೊಟ್ರು. ನಂತರ ಅವ್ರು ಅಷ್ಟೇನೆ, ನಾನು ಇನ್ನ ಹೆಚ್ಚಿಗೆ ಇದನ್ನ ಮಾಡ್ಲಿಲ್ಲ ಸ್ನೇಹಿತರೆ. ನಂತರ ಇಲ್ಲಿ ನಾನು ಊಟ ಮಾಡ್ಕೊಂಡ್ ಬಂದಿದ್ದಂಥದ್ದು ಇದು ಹಿಂದೆ ಮುಂದೆ ಆಗಿದೆ ಕ್ಲಿಪ್ಪಿಂಗ್ಸ್ ಬಂದು. ಇಲ್ಲಿ ಬಂದ್ಬಿಟ್ಟು ಮಾಮ ಊಟ ಮಾಡ್ತಾ ಇದಾರೆ. ತಂಗಿ ಬಂದ್ಬಿಟ್ಟು ಹೇಳಿದೆ, ನಾನು ನುಗ್ಗೆ ಸೊಪ್ಪಿನ ಮಳೆ ಬೇರೆ ಬರ್ತಾ ಆಯ್ತಲ್ವ ಸ್ವಲ್ಪ, ಹಾಗಾಗಿ ನಾನು ನುಗ್ಗೆ ಸೊಪ್ಪಿನ ಸಾಂಬಾರೇ ಊಟ ಮಾಡಿಲ್ಲ ನೇತ್ರ ಅಂದಿದ್. ಕಾಕ ಮಾಡ್ತೀನಿ ಬಿಡಕ್ಕ, ಅದೇನು ಊಟ ಮಾಡುವಂತೆ, ಯಾಕೆ ಇದನ್ ಮಾಡ್ತೀಯ ಅಂತ ಹೇಳಿ. ಹಾಗಾಗಿ ನಾನು ಆ ಕಡೆ ಮನೇಲಿ ಊಟ ಮಾಡ್ಲಿಲ್ಲ, ಇಲ್ಲೇ ಊಟ ಮಾಡಿದಂಥದ್ದು. ಬಿಸಿ ಬಿಸಿ ನುಗ್ಗೆ ಸೊಪ್ಪಿನ ಸಾರು ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಮ್ಮ ಏನಂದ್ರೆ ಎಲ್ಲ ರುಚಿ ಎಲ್ಲ ನಾವು ಮಾಡೋದು, ತಂಗಿಯವ್ರ ಅಡಿಗೆ ಮಾಡೋದೆಲ್ಲ ಒಂದೇ ತರ ಬರುತ್ತೆ. ಏನಕ್ಕಂದ್ರೆ ನಮ್ಮ ಒಂದೇ ಇದು ಸ್ನೇಹಿತರೆ, ಅವ್ರು ನಮ್ಮೂರ್ ಕಡೆನೆ ಎಲ್ಲ. ಹಾಗಾಗಿ ಸೇಮ್ ಅದೇ ರೀತಿನೇ ಬರುವಂತದ್ದು. ಅಡಿಗೆಗಳೆಲ್ಲ ಸೇಮ್ ನಮ್ಮ ಎಲ್ಲ ಒಂದೇ ಇರುತ್ತೆ ರುಚಿ ಸ್ನೇಹಿತರೆ. ಹಾಗೇನೆ ನೋಡಿ ಇವತ್ತಿಗೂ ಒಲೆ ಮೇಲೆ ಅಡಿಗೆ ಸ್ನೇಹಿತರೆ. ಇನ್ನ ನಾವ್ ಈ ತರದ್ದೆಲ್ಲ ನೋಡ್ಬೇಕಂದ್ರೆ ಊರುಗಳಲ್ಲೇ ಸಾಧ್ಯ ಸ್ನೇಹಿತರೆ. ಚಿಮ್ನಿ ಒಲೆ ಇದು ಅವ್ರ ಮುಂಚೆಯಿಂದನೂ ಇದೇ ತರಾನೇ ಸ್ನೇಹಿತರೆ, ಇವಾಗಿಂದ ಅಂತಾನೆ ಅಲ್ಲ. ದೇವಸ್ಥಾನಕ್ಕೆ ಏನಂದ್ರೆ ಪ್ರತಿ ಶನಿವಾರ ದಿನ ನೈವೇದ್ಯಕ್ಕೆಲ್ಲ ಮಾಡ್ಬೇಕಲ್ಲ, ಹಾಗಾಗಿ ಯಾವಾಗ್ಲೂ ಅಷ್ಟೇನೆ ಇದ್ರ ಮೇಲೆ ಮಾಡ್ತಾರೆ. ನೈವೇದ್ಯಕ್ಕೆ ಮಾಡೋ ಟೈಮಿಗೆ ಏನ್ ಗ್ಯಾಸ್ ಎಲ್ಲ ಇತ್ತಂದ್ರೂ ಅಷ್ಟು ಇದು ಮಾಡಲ್ಲ, ಸ್ವಲ್ಪ ಅನ್ನ ಮಾತ್ರ ಮಾಡ್ಕೊಂಡಿರುವಂಥದ್ದು ಅಷ್ಟೇ. ಅಕ್ಕ ಮುದ್ದೆ ಎಲ್ಲ ಸಾಂಬಾರೆಲ್ಲ ಇಲ್ಲೇ ಮಾಡಿದೀನಿ ಅಂತ ಹೇಳಿ ತೋರಿಸ್ತಾ ಇದ್ದು. ಹಾಗೇನೆ ಒಂದು ಫೋಟೋ ತೆಕ್ಕೊಳ್ತೀನಿ ನಿಂತ್ಕೊ ಅಂತ ಹೇಳಿ. ಹಾಗೇನೆ ಖುಷಿ ಸ್ನೇಹಿತರೆ, ಖಂಡಿತವಾಗ್ಲೂ ನೋಡಿ ಇಲ್ಲಿ ಸಾಂಬಾರು ಮಾಡಿದೀನಿ. ಹಾಗೇನೆ ಕಾಳು ಬಿಸಿ ಬಿಸಿದಂಗೆ ಸ್ಟವ್ ಮೇಲೆ, ಇದು ಒಲೆ ಮೇಲೆ ಬಿಟ್ಟಿರೋ ಸ್ಟವ್ ಅಂತೀನಿ, ಒಲೆ ಮೇಲೆ ಬಿಸಿ ಬಿಸಿದಂಗೆ ಇತ್ತಲ್ವ, ಊಟ ಮಾಡಕ್ಕೆ ಬಿಸಿ ಇದು ಅಂತ ಹೇಳ್ಬಿಟ್ಟು ಊಟ ಮಾಡಕ್ ಬಾ ಅಕ್ಕ ಅಂತೇಳಿ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ. ಒಂದ್ಸಲ ಖಂಡಿತವಾಗ್ಲೂ ತುಂಬಾನೇ ಖುಷಿ ಅನ್ಸುತ್ತೆ. ಈ ತರ ಎಲ್ಲ ಇದ್ದಾಗ ಊರು ಬಿಟ್ಟು ಬರ್ಬೇಕು ಅಂದ್ರೆ ಮನ್ಸೇ ಆಗೋದಿಲ್ಲ ಸ್ನೇಹಿತರೆ. ಆದ್ರೆ ಏನು ಮಾಡೋದಿಕ್ ಆಗಲ್ಲ. ನಾನ್ ಬರೇ ಊಟ ಮಾಡಿ ತಿಂದು ಬರೋದಲ್ಲ ಸ್ನೇಹಿತರೆ, ನಮ್ಮನೆಗೂ ಅವ್ರನ್ನ ಕರಿಬೇಕು, ಇಡ್ಬೇಕು ಅನ್ನುವಂಥದ್ದು ನನಗೂನು ತುಂಬಾನೇ ಇದೆ ಸ್ನೇಹಿತರೆ. ನೋಡೋಣ, ನನಗೂ ಸಾಧ್ಯವಾದಾಗ ಕರಿತೀನಿ ಕೆಲವೊಂದ್ಸಲ. ಈಗ ಬಾಡಿಗೆ ಮನೆಗಳಲ್ಲಿ ಆಗೋದಿಲ್ಲ ಸ್ನೇಹಿತರೆ, ಆದ್ರೂನು ಏನು ಮಾಡೋದಿಕ್ಕಾಗಲ್ಲ. ನಂತರ ಇಲ್ಲಿ ಮನೆ ಹತ್ರ ಬಂದೆ, ನೋಡ್ರಿ ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ. ನಮ್ಮ ಅಕ್ಕ ಬಂದ್ಬಿಟ್ಟು ಸೊಪ್ಪು ಸೋಸ್ತಾ ಇದ್ರು. ಹಾಗೇನೆ ಹೀಗೇನೆ ಮಾತಾಡ್ತಾ ಇರ್ತೀವಿ ಸ್ನೇಹಿತರೆ. ಹಾಗೇನೆ ಮತ್ತೆ ನಾವು ಊರಿಗೆಲ್ಲ ಹೊರಡೋ ತಯಾರಿಯಲ್ಲಿ ಇದ್ವಿ ಸ್ನೇಹಿತರೆ. ಹಾಗಾಗಿ ಅವ್ರು ಬಂದ್ಬಿಟ್ಟು ಇನ್ನ ಊಟಕ್ಕೆ ಹೋಗಿರ್ಲಿಲ್ಲ, ಊಟಕ್ಕೆ ಕರಿತಾ ಇದ್ರು, ಬರ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತೇಳಿ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ರು. ನೋಡಿ ಸೊಪ್ಪೆಲ್ಲ ಮೆಂತ್ಯ, ಪಾಲಕ್, ಕೊತ್ತಂಬರಿ ಸೊಪ್ಪು ಎಲ್ಲ ಸೋಸಿ ರೆಡಿ ಮಾಡಿಡ್ತದ ಊರಿಗೆ ಕೊಟ್ಟು ಕಳ್ಸೋದಿಕ್ಕೆ. ನಂತರ ಇಲ್ಲಿ ಬಂದ್ಬಿಟ್ಟು ನಾವು ಸೀರೆ ಶಾಪಿಂಗ್ ಹೋಗಿದ್ವಲ್ವಾ, ಅವಾಗಿಂದ ಒಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು, ಹಾಗಾಗಿ ಹಾಕಿರ್ಲಿಲ್ಲ. ಈಗ ಹಾಕಿದೀನಿ ನೋಡಿ. ನಾವು ಬಂದ್ಬಿಟ್ಟು ಇಲ್ಲಿ ಹೋಟ್ಲಿಗೆ ಮುಂಚೆ ಇವ್ರನ್ನೆಲ್ಲ ಕಳಿಸಿದ್ವಿ ಸ್ನೇಹಿತರೆ. ಇಲ್ಲಿ ಬಂದು ಮಸಾಲೆ ದೋಸೆ, ಆದ್ರೆ ನಮ್ಗೇನಷ್ಟು ಇದು ಇಲ್ಲ, ತಿನ್ಬೇಕು ಅನ್ಸಲ್ಲ
ಸ್ನೇಹಿತರೆ. ಯಾಕಂದ್ರೆ ಕೆಲವೊಂದ್ಸಲ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಂದ್ರೆ ಎಲ್ಲ ಸಂಜೆ ತನ ಅಂದ್ರೆ ಆಲ್ರೆಡಿ ಚಟ್ನಿ ಎಲ್ಲ ಹೋಗಿರುತ್ತೆ, ಆ ತರ ಇರುತ್ತೆ. ಹಾಗಾಗಿ ನಮ್ಗೆ ಯಾಕೋ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ತಂಗಿ, ಅಕ್ಕ ನಾನು ಕಾಫಿ ಕುಡಿತೀನಿ ಬಾ ನೀನು ಇಬ್ರು ಕಾಫಿ ಕುಡಿಯೋಣಂತೆ, ಬೇಡ ನಮ್ಗೇನು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಫಿ ಚೆನ್ನಾಗಿರುತ್ತೆ ಸ್ವಲ್ಪ, ಹಾಗಾಗಿ ಕಾಫಿ ಕುಡಿದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿರುವಂತದ್ದು. ನಂತರ ಇದು ನೆಕ್ಸ್ಟ್ ಡೇ ಸ್ನೇಹಿತರೆ, ನೋಡಿ ಇಲ್ಲಿ ಹೂವ ಕಟ್ತಾ ಇರುವಂತದ್ದು. ಹಾಗೇನೆ ಮಾತಾಡ್ತಾ ಇದೀವಿ, ನಾನು ವಿಡಿಯೋ ಮಾಡ್ತಿದ್ನಲ್ಲ ನನ್ ಮಗ ನೋಡಿ ಇಲ್ಲೊಬ್ರು ಕುತ್ಕೊಂಡಿದ್ದಾರೆ, ಇಲ್ಲೊಬ್ರು ಹಾಗೇನೆ ಮಾತಾಡ್ತಾ ಇರ್ತೀವಿ. ಹೂವ ಕಟ್ತಾ ಇದ್ರಲ್ವಾ. ಹಾಗೇನೆ ಇನ್ನೊಂದ್ ಏನಂದ್ರೆ ಇಲ್ಲಿ ಸೀರೆ ವಿಚಾರನೆ ಏನೋ ಮಾತಾಡ್ತಾ ಇದ್ವಿ. ಸೀರೆಗಳೆಲ್ಲ ಇನ್ನೊಬ್ಳು ತಂಗಿ ಆ ಕಡೆ ಕುಂತಿದ್ದಾಳಲ್ವಾ, ದೊಡ್ಡಮ್ಮನ ಮಗಳೇನೇನೆ. ಇದು ಬಂದ್ಬಿಟ್ಟು ಆಂಟಿ ಮಗಳು ಇಬ್ರು ಸ್ನೇಹಿತರೆ. ನಮ್ಮಮ್ಮ ರೇನ್ ಅಕ್ಕ, ಅವ್ರಮ್ಮದಿರ ಅಕ್ಕ ತಂಗಿರಿದ್ರಲ್ವಾ, ಹಾಗಾಗಿ ಒಂದೇ ಇದು. ಅದು ಎಲ್ಲ ತಗೊಂಡ್ ಬಂದ್ವಿ ಅಂತ ಹೇಳಿ ಹೇಳ್ತಾ ಇದ್ವಾ. ನಂತರ ಇಲ್ಲಿ ನಮಿಗ್ ತಗೊಂಡ್ ಬರೋದಕ್ಕೆ ತರಕಾರಿ ಎಲ್ಲ ತಗೊಂಡಿದೀವಿ. ಚೆನ್ನಾಗಿ ಫ್ರೆಶ್ ಆಗಿ ಸಿಕ್ಕಿರುತ್ತೆ ಸ್ನೇಹಿತರೆ ತರಕಾರಿ ಬಂದು. ಹಾಗಾಗಿ ನಮ್ ಬ್ಯಾಗ್ಗಳು ಎಲ್ಲ ನೋಡಿ, ಸೀರೆಗಳೆಲ್ಲ ತಗೊಂಡಿದಂಥದ್ದು ಎಲ್ಲದನ್ನು ಇಲ್ಲೇ ಇಟ್ಟಿದೀವಿ. 2 ದಿನಕ್ಕಂತಾನೆ ಊರಿಗೆ ಹೋಗಿದ್ದಂಥದ್ದು ಸ್ನೇಹಿತರೆ. ಆದ್ರೆ 3 ದಿನ 4 ದಿನ ಆಗ್ಬಿಡ್ತು. ಏನು ಮಾಡೋದಿಕ್ಕಾಗಲ್ಲ. ಈಗ ನಾವು ಹೊರಡುವಂತ ಸಮಯ ಬಂತು, ಹೊರಡ್ತಾ ಇದೀವಿ ಎಲ್ರಿಗೂ ಹೇಳಿ. ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೆಕೊಂಡಿದಂಥದ್ದು ನೋಡಿ. ಇಲ್ಲಿ ಎಲ್ರಿಗೂ ಹೇಳಿ ಹಿರಿಯರಿಂದ ಒಂದು ಆಶೀರ್ವಾದ ತಗೊಂಡು ಹೊರಟು ಬಂದ್ವಿ. ಹಾಗೇನೆ ನಮ್ಮ ಮಾರಿ ಕಣಿವೆ ನೀರು ಬಿಟ್ಟಿರುವಂತದ್ದು ಸ್ನೇಹಿತರೆ. ನೋಡಿ ಎಷ್ಟು ಚಂದ ತುಂಬಿ ಹೋಗ್ತಾ ಇದೆ ಸ್ನೇಹಿತರೆ. ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಹಾಗೇನೆ ಊರಿಗೆ ಹೋಗಿದ್ವಿ ಅಂದ್ರೆ ಇನ್ನು ತೋಟದಲ್ಲೆಲ್ಲ ನೀರ್ ಬಿಟ್ಟಿದ್ರು, ಅದೆಲ್ಲ ನೋಡ್ಕೊಂಡ್ ಬರ್ಬೋದಿತ್ತು. ಆದ್ರೆ ಹೋಗೋದಿಕ್ ಆಗ್ಲಿಲ್ಲ ಸ್ನೇಹಿತರೆ. ನಂತರ ಹಾಗೇನೆ ಬರ್ತಾ ಇದೀವಿ ಸಿಟಿ ಒಳಗಡೆ. ನೋಡಿ ಇದೆಲ್ಲ ರಸ್ತೆಗಳನ್ನ ಎಲ್ಲ ಇವಾಗ ಹೊಸದಾಗಿ ಮಾಡ್ತಾ ಇದಾರೆ ಸ್ನೇಹಿತರೆ. ಎಷ್ಟು ಧೂಳು ಅಂದ್ರೆ ತುಂಬಾನೇ ಧೂಳು ಬರ್ತಾ ಇತ್ತು. ಹಾಗೇನೆ ಇನ್ನೊಂದೇನಂದ್ರೆ ಒಂಥರ ಮಳೆ ಬರೋ ತರಾನು ಮೋಡ ಅಷ್ಟೇನೆ ಸ್ನೇಹಿತರೆ. ಈ ಸಲ ಬಂದ್ಬಿಟ್ಟು ನಮ್ಮ ಹಿರಿಯೂರ್ ಸುತ್ತಮುತ್ತ ಹಿರಿಯೂರ್ ಏನು ಮಳೆನೇ ಇಲ್ಲ ಸ್ನೇಹಿತರೆ. ಈ ಸಲ ಎಲ್ಲ ಶೇಂಗಾ ಸುಲ್ದಿಟ್ಕೊಂಡು ಬೀಜ ಹಾಕೇ ಇಲ್ಲ ಸ್ನೇಹಿತರೆ. ಇಷ್ಟೊತ್ತಿಗೆ ಆಲ್ರೆಡಿ ಶೇಂಗಾ ಎಲ್ಲ ಮಜ್ಜೆ ಈ ತರ ಆಗ್ತಾ ಇತ್ತು, ಕಾಯಿ ಕಟ್ಟೋ ರೀತಿಯಲ್ಲಿ. ಆದ್ರೆ ಈ ಸಲ ಏನಾಗಿಲ್ಲ. ನಮ್ಮ ಮಾಮರತ್ತು ತುಂಬಾನೇ ಬೇಜಾರ್ ಮಾಡ್ಕೊಂಡು, ಈ ಸಲ ಏನು ಬೆಳ್ದಿಲ್ಲಮ್ಮ, ಏನು ಬೆಳ್ದಿಲ್ಲ, ಈ ಸಲ ಏನ್ ಹಾಕಿಲ್ಲ ಅಂತ ತುಂಬಾನೇ ಬೇಜಾರು. ಯಾಕಂದ್ರೆ ಅದು ಇದು ಅವ್ರಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ಯಾವತ್ತು ಆ ರೀತಿಯಾಗಿ ಇದನ್ ಮಾಡ್ತಾರಲ್ವಲ್ಲ, ಹಾಗಾಗಿ ಈ ಸಲ ಮಳೆನೇ ಕಡಿಮೆ ಬಂದಿದೆ ಅಂತಾನೆ ಹೇಳ್ಬೋದು. ಈ ಕಡೆ ನಮ್ ಗುಲ್ಬರ್ಗ ಏನಾಯ್ತಲ್ಲ, ಇಷ್ಟು ಮಳೆ ಬಂದಿದ್ರು ಖಂಡಿತವಾಗ್ಲೂ ಚೆನ್ನಾಗಿ ಆಗಿರೋದು ಸ್ನೇಹಿತರೆ. ಆದ್ರೆ ಏನ್ ಮಾಡೋದಿಕ್ಕಾಗುತ್ತೆ, ನಮ್ ಕೈಲಿ ಏನು ಇಲ್ಲಲ್ಲ ಸ್ನೇಹಿತರೆ. ಹಾಗಾಗಿ ನಂತರ ಸಿಟಿ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ನೋಡಿ. ಹಾಗೇನೆ ಇನ್ನೊಂದೇನಂದ್ರೆ ಅಣ್ಣ ಬಂದ್ಬಿಟ್ಟು ಸ್ವಲ್ಪ ಬ್ಯಾಗ್ ಎಲ್ಲ ನಮಗ್ ಲಗೇಜ್ ಎಲ್ಲ ತಗೊಂಡ್ ಬಂದಿದ್ರು. ಅಂದ್ರೆ ಹಲಸಿನ ಹಣ್ಣು, ಬಾಳೆಕಾಯಿ, ಹಾಗೇನೆ ಇನ್ನೊಂದ್ ಸ್ವಲ್ಪ ಮಾವಿನ ಹಣ್ಣು ಇದಾವೆ ಅಂತ ಹೇಳಿ ಸ್ವಲ್ಪ ಮಾವಿನ ಹಣ್ಣು ಎಲ್ಲ ತಗೊಂಡ್ ಬಂದಿದ್ರು ಸ್ನೇಹಿತರೆ. ಹಾಗಾಗಿ ಅಲ್ಲೇ ಸೊಸೆ ಮನೆ ಹತ್ರ ಇಟ್ಟು ಬಂದಿದ್ರು. ಅಲ್ಲಿಗೆ ಹೋಗಿ ಇದೇ ಆಟೋದಲ್ಲಿ ಮಗ ನಾನ್ ತಗೊಂಡ್ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋಗಿ ತಗೊಂಡ್ ಬಂದಿದಂಥದ್ದು. ಹಾಗೇನೆ ಎಲ್ಲ ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ. ಹಾಗೇನೆ ಎಷ್ಟು ಚಂದ ಕಾಣಿಸ್ತಾ ಇರುತ್ತೆ ನಮ್ ಹಿರಿಯರು. ಇನ್ನ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋದಾಗ್ಲೇನೆ ಮತ್ತೆ ಅಂತ ಹೇಳಿ ಅವ್ರಿಗೇನೆ ಚಂದ ಅಲ್ವಾ ಸ್ನೇಹಿತರೆ. ಹಾಗಾಗಿ ಒಂಥರ ತುಂಬಾನೇ ಖುಷಿ ಅನ್ಸುತ್ತೆ. ಇನ್ನ ಈ ಒಂದು ಊರಿಗೆ ಹೋಗಿ ಬಂದ್ರೆ ಸ್ನೇಹಿತರೆ ಸ್ವಲ್ಪ ಅದ್ರ ಗುಂಗಲ್ಲೇ ಇರ್ತೀವಿ ಅಂತಾನೆ ಹೇಳ್ಬೋದು. ನಂತರ ಬಸ್ನು ಬಂತು. ಹಾಗೇನೆ ಇವರೆಲ್ಲರೂ ಬಂದ್ ನಿಂತಿದ್ದಾರೆ. ಹಾಗೇನೆ ಅಣ್ಣನು ನಮ್ ಜೊತೆನೆ ಬಂದಿದ್ರು. ಮಗ ಪಾಪ ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇವಾಗ ಟ್ರೈನಿಂಗ್ ಇದನ್ನ ಹಾಕಿದಾರೆ ಲಾಸ್ಟ್ ಈ ವರ್ಷ. ಹಾಗಾಗಿ ದೊಡ್ಡಮ್ಮ ಬಸ್ ಹೊರಡ್ತಾ ಅಂತ ಹೇಳಿ ಪಾಪ ಅಷ್ಟು ಪ್ರೀತಿ ಸ್ನೇಹಿತರೆ. ಈ ಎಲ್ರ ಪ್ರೀತಿ ಇದು ಇರೋದ್ರಿಂದ ನೋಡಿ ಇಲ್ಲಿ ಬರ್ತಾ ಇದಾರೆ, ಇಲ್ಲಿ ಬಾಯ್ ಹೇಳ್ತಾ ಇದ್ದೀನಿ, ಒಂಥರ ಅಳುನೆ ಬರ್ತಾ ಇರುತ್ತೆ ಸ್ನೇಹಿತರೆ. ಅವರು ಹಾಗೇನೆ ಇದು ಮಾಡ್ತಿರ್ತಾರೆ, ನಾನು ಹಾಗೆ ಇದು ಮಾಡ್ತಿರ್ತೀನಿ. ಅದು ಒಂದು ಪ್ರೀತಿ ಯಾವ್ದೇ ಹಣ ಕೊಟ್ಟು ಕೊಂಡ್ಕೊಳ್ಳುವಂತದಿಲ್ಲ ಸ್ನೇಹಿತರೆ. ಅದು ಮನಸ್ಸಲ್ಲಿ ಬರ್ಬೇಕು, ಇದು ನಮ್ಮವರು, ಇದು ಇದು ಅನ್ನುವಂಥದ್ದು ಬಂದಾಗ ಎಲ್ಲಿದ್ರುನು ಅದು ಎಳ್ಕೊಂಡ್ ಬರುತ್ತೆ ಸ್ನೇಹಿತರೆ. ಯಾವಾಗ್ಲೂನು ಅಷ್ಟೇನೆ ಮಗ ಬಂದ್ಬಿಟ್ಟು ಹೇಳುವಂಥದ್ದು ಅಷ್ಟೇ, ದೊಡ್ಡಮ್ಮ ಇಲ್ಲೇ ಇರ್ರಿ, ಹೋಗ್ತೀರಾ, ಯಾವಾಗ ಬರ್ತೀರಾ ಮತ್ತೆ ಅಂತ ಇರ್ತಾನೆ. ಅದು ನಮ್ಮ ಇದು ಅಂದಾಗ ನೋಡಿ ನೀರ್ ಮತ್ತೆ ಕಾಣಿಸ್ತಾ ಇದೆ ಇಲ್ಲಿ. ಈಗ ದುರ್ಗದ ಕಡೆ ತಿರ್ಕೊಳ್ತಾ ಇದೆ ಬಸ್ ನಾವು. ಯಾಕಂದ್ರೆ ಈ ಸಲ ದುರ್ಗ ರೂಟ್ ಬಂದ್ವಲ್ವಾ, ಹಾಗಾಗಿ ಚಿತ್ರದುರ್ಗ ರೂಟ್. ಮತ್ತೆ ನನ್ಗೆ ವಿಡಿಯೋ ಮಾಡ್ಕೊಳೋದಿಕ್ ಆಗ್ಲಿಲ್ಲ, ಸೀಟ್ ಸಿಕ್ಕಿರ್ಲಿಲ್ಲ ಸ್ನೇಹಿತರೆ ನಮ್ಗೆ. ದುರ್ಗ ಬರೋವರ್ಗುನು ಹಾಗೇನೆ ನಿಂತ್ಕೊಂಡೇ ಇದ್ವಿ. ಏನು ಮಾಡಕ್ಕಾಗಲ್ಲ, ಈಗಂತೂ ಫುಲ್ಲು ಸ್ವಲ್ಪ ಹೀಗೇನೆ. ಆದ್ರೂನು ಬರ್ಬೇಕು, ಹೋಗ್ಲೇಬೇಕು ಸ್ನೇಹಿತರೆ. ಹೀಗೆ ಒಂದ್ ನೋಡಿ ಇಲ್ಲಿ ಈ ಕಡೆ ಎಲ್ಲ ಚೆನ್ನಾಗ್ ಮಳೆ ಬರ್ತಾ ಇತ್ತು ಸ್ನೇಹಿತರೆ, ಎಲ್ಲ ಸ್ವಲ್ಪ. ಹಾಗಾಗಿ ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ. ಸೀಟ್ ಸಿಕ್ತಲ್ವಾ ದುರ್ಗ
ಹತ್ತತ್ರ ಬಂದ್ಮೇಲೆ ಎಲ್ಲೋ ಸ್ನೇಹಿತರೆ ದುರ್ಗ ಬಿಡೋವರೆಗೂ ನಮಗೆ ದುರ್ಗಕ್ಕೆ ಬಂದ್ಮೇಲೆ ಸೀಟ್ ಸಿಕ್ಕಿದ್ದು, ಅಲ್ಲೇವರೆಗೂ ಏನ್ ಸಿಕ್ಕಿರ್ಲಿಲ್ಲ. ಮತ್ತೆ ಇನ್ಯಾವುದೇ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಮನೆಗೆ ಹೋದ್ರೆ ಸಾಕಪ್ಪ ಅನ್ನೋ ರೀತಿಯಾಗಿತ್ತು. ಒಂಥರ ಅರ್ಜೆಂಟಿಗೆ ಹೋಗಿ ಬಂದಿದಂಥದ್ದು ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಮಸ್ಕಾರ.